ಅರೆ ಅರೆ ತಮ್ಮ, ಓಂ ಶಾಂತಿ. ತಮ್ಮ, ಇವತ್ತು ಭಾನುವಾರ, ಇಂದಿನಂತೆ ನೀನೇ ಕಾರ್ಯವನ್ನ ಮಾಡೋ, ಮುರಳಿ ಓದೋದನ್ನ. ಓಂ ಶಾಂತಿ ಅಣ್ಣ. ಅಣ್ಣ, ಬಾಬಾ ಇವತ್ತು ನಮಗೆ ಹೇಳ್ತಿದ್ದಾರೆ, ಸಮಯ ಪ್ರಮಾಣ ಸ್ವರಾಜ್ಯ ಅಧಿಕಾರಿಯಾಗಿ ಸರ್ವ ಆತ್ಮಿಕ ಸಾಧನಗಳನ್ನು ತೀವ್ರ ಗತಿಯಿಂದ ಕಾರ್ಯದಲ್ಲಿ ತೊಡಗಿಸಿ ಅಂತ. ಇಂದು ಬಾಪ್ದಾದರವರು ವಿಶ್ವದ ಸರ್ವ ಕಡೆಯ ತಮ್ಮ ಸ್ವರಾಜ್ಯ ಅಧಿಕಾರಿ ಮಕ್ಕಳ ರಾಜ್ಯಸಭೆಯನ್ನು ನೋಡ್ತಿದ್ದಾರೆ. ಪ್ರತಿಯೊಬ್ಬರು ಸ್ವರಾಜ್ಯ ಅಧಿಕಾರಿ ಪವಿತ್ರತೆಯ ಬೆಳಕಿನ ಕಿರೀಟಧಾರಿ, ಅಧಿಕಾರದ ಸ್ಮೃತಿಯ ತಿಲಕಧಾರಿ, ತಮ್ಮ ತಮ್ಮ ಭ್ರುಕುಟಿಯ ಅಕಾಲ ಸಿಂಹಾಸನಧಾರಿ ಆಗಿ ಕಾಣಿಸುತ್ತಿದ್ದೀರಾ. ಈ ಸಮಯ ಎಷ್ಟು ಸ್ವರಾಜ್ಯ ಅಧಿಕಾರದ ಅನುಭವ ಮಾಡುತ್ತೀರಿ, ಅಷ್ಟೇ ಭವಿಷ್ಯದಲ್ಲಿ ವಿಶ್ವರಾಜ್ಯ ಅಧಿಕಾರಿಯಾಗಿ ಇದ್ದೇ ಇರುತ್ತೀರಿ. ನಾನು ಯಾರು ಹಾಗೂ ನನ್ನ ಭವಿಷ್ಯ ಏನು, ಇದು ಈಗಿನ ಸ್ವರಾಜ್ಯದ ಸ್ಥಿತಿಯ ಮೂಲಕ ಸ್ವಯಂ ನೋಡಿಕೊಳ್ಬೇಕು ಅಂತ ಹೇಳ್ತಿದ್ದಾರೆ. ಜೊತೆಗೆ ಬಾಪ್ದಾದ ಪ್ರತಿಯೊಂದು ಮಗುವಿನ ಸದಾಕಾಲದ ಸ್ವರಾಜ್ಯದ ಸ್ಥಿತಿಯನ್ನ ನೋಡ್ತಿದ್ರು. ನಿರಂತರ ಪ್ರತಿಯೊಂದು ಕರ್ಮ ಮಾಡ್ತಾ, ಲೌಕಿಕ ಅಲೌಕಿಕ ಕಾರ್ಯ ಮಾಡ್ತಾ ಸ್ವರಾಜ್ಯ ಅಧಿಕಾರಿ ನಶೆ ಎಷ್ಟು ಸಮಯ ಹಾಗೂ ಎಷ್ಟು ಪರ್ಸೆಂಟ್ನಲ್ಲಿ ಇರುತ್ತದೆ. ಏಕೆಂದ್ರೆ ಕೆಲವು ಮಕ್ಕಳು ತಮ್ಮ ಸ್ವರಾಜ್ಯದ ಸ್ಮೃತಿಯನ್ನು ಸಂಕಲ್ಪ ರೂಪದಲ್ಲಿ ನೆನಪು ಮಾಡುತ್ತಾರೆ. ನಾನು ಆತ್ಮ ಅಧಿಕಾರಿಯಾಗಿದ್ದೇನೆ, ಒಂದಾಗಿದೆ ಸಂಕಲ್ಪದಲ್ಲಿ ಯೋಚಿಸುವುದು, ಮತ್ತೆ ಸ್ಮೃತಿಯನ್ನು ರಿಫ್ರೆಶ್ ಮಾಡುವುದು. ನಾನು ಇದಾಗಿದ್ದೇನೆ ಎಂದು ಎರಡನೆಯದಾಗಿದೆ ಅಧಿಕಾರದ ಸ್ವರೂಪದಲ್ಲಿ ಸ್ವಯಂ ಅನ್ನು ಅನುಭವ ಮಾಡುವುದು. ಹಾಗೂ ಈ ಕರ್ಮೇಂದ್ರಿಯ ರೂಪಿ ಕರ್ಮಚಾರಿ ಅಥವಾ ಮನಸ್ಸು ಬುದ್ಧಿ ಸಂಸ್ಕಾರ ರೂಪಿ ಸಹಯೋಗಿ ಜೊತೆಗಾರರ ಮೇಲೆ ರಾಜ್ಯ ಮಾಡೋದು, ಅಧಿಕಾರದಿಂದ ನಡೆಯೋದು. ಹೇಗೆ ನೀವೆಲ್ಲ ಮಕ್ಕಳು ಅನುಭವಿಗಳಾಗಿದ್ದೀರಿ. ಪ್ರತಿಯೊಂದು ಸಮಯ ಬಾಪ್ದಾದರವರು ಶ್ರೀಮತದ ಮೇಲೆ ನಡೆಸ್ತಿದ್ದಾರೆ ಹಾಗೂ ನೀವೆಲ್ಲರೂ ಶ್ರೀಮತದ ಪ್ರಮಾಣ ನಡೆಯುತ್ತಿದ್ದೀರಾ. ನಡೆಸೋರು ನಡೆಸ್ತಿದ್ದಾರೆ, ನಡೆಯುವವರು ನಡೆಯುತ್ತಿದ್ದಾರೆ. ಈ ರೀತಿ ಹೇ ಸ್ವರಾಜ್ಯ ಅಧಿಕಾರಿ ಆತ್ಮಗಳೇ, ನಿಮ್ಮ ಸ್ವರಾಜ್ಯದಲ್ಲಿ ನಿಮ್ಮ ಸರ್ವ ಕರ್ಮೇಂದ್ರಿಯಗಳು ಅರ್ಥಾತ್ ಕರ್ಮಚಾರಿ, ನಿಮ್ಮ ಮನಸ್ಸು ಬುದ್ಧಿ ಸಂಸ್ಕಾರ ಸಹಯೋಗಿ ಜೊತೆಗಾರರು ಎಲ್ಲರೂ ನಿಮ್ಮ ಆದೇಶದಂತೆ ನಡೆಯುತ್ತಿದ್ದಾರೆಯೇ? ಒಂದೆರಡು ಕರ್ಮೇಂದ್ರಿಯಗಳು ಸ್ವಲ್ಪ ಹುಡುಗಾಟಿಕೆಯೆಂದು ತೋರಿಸೋದಿಲ್ಲ ಅಲ್ವಾ? ನಿಮ್ಮ ರಾಜ್ಯ ನಿಯಮ ಹಾಗೂ ಆದೇಶದ ಬದಲಾಗಿ ಲಾ ಆ್ಯಂಡ್ ಲವ್ ಅಂದರೆ ಪ್ರೀತಿ ಹಾಗೂ ನಿಯಮದಲ್ಲಿ ಯಥಾರ್ಥ ರೀತಿಯಲ್ಲಿ ನಡೆಯುತ್ತಿದೆಯೇ ಏನೆಂದು ತಿಳಿತೀರಾ? ನಡೆಯುತ್ತಿದೆಯಾ ಅಥವಾ ಸ್ವಲ್ಪ ಏರ್ಪೇರ್ ಮಾಡ್ತಿದ್ಯಾ? ಯಾವಾಗ ನನ್ನ ಕೈ, ನನ್ನ ಸಂಸ್ಕಾರ, ನನ್ನ ಬುದ್ಧಿ, ನನ್ನ ಮನಸ್ಸು ಅಂತ ಹೇಳ್ತೀರಾ ಅಂದಮೇಲೆ ನನ್ನದರ ಮೇಲೆ ನನ್ನ ಅಧಿಕಾರ ಇದೆಯಾ? ಅಥವಾ ಕೆಲವೊಮ್ಮೆ ನನ್ನದು ಅಧಿಕಾರ ಮಾಡುತ್ತದೆ, ಕೆಲವೊಮ್ಮೆ ನಾನು ಅಧಿಕಾರ ಮಾಡುತ್ತೇನೆಯೇ? ಇದನ್ನು ನೋಡ್ಕೊಳ್ಬೇಕು ಅಂತ ತಿಳಿಸ್ತಿದ್ದಾರೆ ಅಣ್ಣ. ಈ ವಿಶ್ವ ಕಲ್ಯಾಣಿ, ವಿಶ್ವ ಪರಿವರ್ತಕ ಆತ್ಮಗಳೇ, ಸರ್ವ ಸಾಧನಗಳು ಎವರೆಡಿ ಇದೆಯೇ? ಸರ್ವ ಶಕ್ತಿಗಳು ತಮ್ಮ ಆರ್ಡರಿನಲ್ಲಿ ಇದೆಯೇ? ಆರ್ಡರ್ ಮಾಡಿದ್ದೀರಿ ಎಂದರೆ ಸಂಕಲ್ಪ ಮಾಡಿದ್ದೀರಿ. ನಿರ್ಣಯ ಶಕ್ತಿ ಆಗ ಸೆಕೆಂಡಿಗಿಂತ ಕಡಿಮೆ ಸಮಯದಲ್ಲಿ ನಿರ್ಣಯ ಶಕ್ತಿ ಹಾಜರಾಗಬೇಕು ಹಾಗೂ ಹೇಳಬೇಕು, ಹೇಳಿ ಸ್ವರಾಜ್ಯ ಅಧಿಕಾರಿ ನಾನು ಹಾಜರಾಗಿದ್ದೇನೆ. ಈ ರೀತಿ ಆರ್ಡರ್ನಲ್ಲಿ ಇದೆಯೇ ಅಥವಾ ಒಂದು ನಿಮಿಷ ತಮ್ಮಲ್ಲಿ ತರುವುದರಲ್ಲಿ ಕಳೆಯುತ್ತದೆ, ನಂತರ ಅನ್ಯರಿಗೆ ಕೊಡುತ್ತೀರಾ? ಒಂದು ವೇಳೆ ಸಮಯದಲ್ಲಿ ಯಾರಿಗೆ ಏನು ಬೇಕೋ ಅದನ್ನು ಕೊಡಲು ಸಾಧ್ಯವಾಗದಿದ್ದರೆ ಏನಾಗುವುದು? ಎಲ್ಲ ಮಕ್ಕಳ ಹೃದಯದಲ್ಲಿ ಈ ಸಂಕಲ್ಪವಂತೂ ನಡೆಯುತ್ತಿದೆ ಅಲ್ಲವೇ? ಮುಂದೆ ಏನಾಗುವುದಿದೆ ಹಾಗೂ ಏನು ಮಾಡಬೇಕಾಗಿದೆ ಬಹಳಷ್ಟು ಆಗುವುದಿದೆ ತಿಳಿಸಿದೆವಲ್ಲವೇ? ಇದಂತೂ ರಿಹರ್ಸಲ್ಸ್ ಆಗಿದೆ. ಈ 9 ತಿಂಗಳಿನ ತಯಾರಿಯ ಗಂಟೆ ಬಾರಿಸಲಾಗಿದೆ. ಗಂಟೆ ಬಾರಿಸಿಲ್ಲ, ಮೊದಲು ಗಂಟೆ ಬಾರಿಸಲಾಗುವುದು, ನಂತರ ನಗಾರಿ ಮುಳುಗುವುದು. ಭಯಪಡುವಿರ? ಸ್ವಲ್ಪ ಸ್ವಲ್ಪ ಭಯವಾಗುತ್ತದೆಯೇ? ಶಕ್ತಿ ಸ್ವರೂಪ ಆತ್ಮಗಳ ಯಾವ ಸ್ವರೂಪವನ್ನು ತೋರಿಸಲಾಗಿದೆ? ಶಕ್ತಿಯರಿಗೆ ಶಕ್ತಿ ಸ್ವರೂಪದಲ್ಲಿ ಪಾಂಡವರು ಸಹ ಬಂದು ಬಿಡುತ್ತಾರೆ ಹಾಗೂ ಶಕ್ತಿಯರೂ ಸಹ ಬಂದು ಬಿಡುತ್ತಾರೆ. ಸದಾ ಶಕ್ತಿಯರಿಗೆ ಕೆಲವರಿಗೆ 4 ಭುಜ, ಕೆಲವರಿಗೆ 6 ಭುಜ, ಕೆಲವರಿಗೆ 8 ಭುಜ, ಕೆಲವರಿಗೆ 16 ಭುಜ. ಅವರನ್ನು ಸಾಧಾರಣವಾಗಿ ತೋರಿಸುವುದಿಲ್ಲ. ಈ ಭುಜಗಳು ಸರ್ವಶಕ್ತಿಗಳ ಸೂಚಕವಾಗಿದೆ. ಆದ್ದರಿಂದ ಸರ್ವಶಕ್ತಿವಂತನ ಮೂಲಕ ಪ್ರಾಪ್ತಿಯಾದ ತಮ್ಮ ಶಕ್ತಿಗಳನ್ನು ಇಮರ್ಜ್ ಮಾಡಿ, ಇದಕ್ಕಾಗಿ ಸಮಯ ಬಂದಾಗ ಇಮರ್ಜ್ ಆಗಿ ಬಿಡುವುದು ಎಂದು ಯೋಚಿಸಬೇಡಿ. ಆದರೆ ಇಡೀ ದಿನದಲ್ಲಿ ಸ್ವಯಂನ ಪ್ರತಿ ಭಿನ್ನ ಭಿನ್ನ ಶಕ್ತಿಗಳನ್ನು ಉಪಯೋಗಿಸಿ ನೋಡಿ. ಎಲ್ಲದಕ್ಕಿಂತ ಮೊದಲ ಅಭ್ಯಾಸ ಸ್ವರಾಜ್ಯ
ಅಧಿಕಾರಿ ಆಗುವುದು. ಇಡೀ ದಿನದಲ್ಲಿ ಎಲ್ಲಿಯವರೆಗೆ ಕಾರ್ಯದಲ್ಲಿ ತರುತ್ತೀರಿ? ನಾನಂತೂ ಆತ್ಮನಾಗಿದ್ದೇನೆ. ಈ ರೀತಿ ಅಲ್ಲ, ಮಾಲೀಕರಾಗಿ ಆಜ್ಞೆ ಮಾಡಿ ಹಾಗೂ ಪರಿಶೀಲನೆ ಮಾಡಿ. ಪ್ರತಿಯೊಂದು ಕರ್ಮೇಂದ್ರಿಯ ನಾನು ರಾಜನ್, ಲವ್ ಹಾಗೂ ಲಾ ಪ್ರಮಾಣ ನಡೆಯುತ್ತದೆ. ಆರ್ಡರ್ ಮಾಡಿ. ಮನ್ಮನಾಭವ ಹಾಗೂ ಮನಸ್ಸು ನಕಾರಾತ್ಮಕತೆಯ ಕಡೆಗೆ ವ್ಯರ್ಥ ಸಂಕಲ್ಪದಲ್ಲಿ ಇದ್ದರೆ ಇದು ಲವ್ ಅಂಡ್ ಲಾ ಪ್ರಮಾಣ ನಡೆದಂತಾಯಿತೆ. ಮಧುರತೆಯ ಸ್ವರೂಪರಾಗಲು ಆರ್ಡರ್ ಮಾಡುತ್ತೀರಾ ಹಾಗೂ ಸಮಸ್ಯೆಯ ಅನುಸಾರ, ಪರಿಸ್ಥಿತಿಗಳ ಅನುಸಾರ ಕ್ರೋಧದ ಮಹಾರೂಪವಲ್ಲ, ಆದರೆ ಸೂಕ್ಷ್ಮ ರೂಪದಲ್ಲಿಯೂ ಆವೇಶ ಅಥವಾ ಸಿಡುಕುತನ ಬರುತ್ತಿದೆ ಎಂದರೆ ಇದು ಆರ್ಡರ್ ಆಗಿದೆಯೇ? ಆರ್ಡರ್ನಲ್ಲಿ ಇದೆಯೇ? ಅಣ್ಣ, ಮತ್ತೆ ಬಾಬಾ ಹೇಳ್ತಿದ್ದಾರೆ, ನೀವು ಆರ್ಡರ್ ಮಾಡಿರಿ, ನಾವು ನಿರ್ಮಾಣರಾಗಬೇಕು ಹಾಗೂ ವಾಯುಮಂಡಲದ ಅನುಸಾರ ಯೋಚಿಸಿ ಎಲ್ಲಿಯವರೆಗೆ ಒತ್ತಡದಲ್ಲಿ ನಡೆಯುವಿರಿ ಅಂತ. ಸ್ವಲ್ಪವಾದರೂ ತೋರಿಸ್ಬೇಕು. ನಾನೇ ತಡೆದುಕೊಳ್ಳಬೇಕೆ? ನಾನೇ ಸಾಯಬೇಕೆ? ನಾನೇ ಬದಲಾಗಬೇಕೆ? ಇದು ಲವ್ ಹಾಗೂ ಆರ್ಡರ್ ಆಗಿದೆಯೇ? ಆದ್ರಿಂದ ವಿಶ್ವದ ಮೇಲೆ ಕಿರುಚಾಡುತ್ತಿರುವ ದುಃಖಿ ಆತ್ಮಗಳ ಮೇಲೆ ದಯೆ ತೋರಿಸುವ ಮೊದಲು ತಮ್ಮ ಮೇಲೆ ತೋರಿಸಿಕೊಳ್ಳಿ. ತಮ್ಮ ಅಧಿಕಾರವನ್ನು ಸಂಪಾದನೆ ಮಾಡಿಕೊಳ್ಳಿ. ಮುಂದುವರೆದಂತೆ ನೀವು ನಾಲ್ಕಾರು ಕಡೆ ಸಕಾಶ ಕೊಡುವ, ವೈಬ್ರೇಷನ್ ಕೊಡುವ ಮನಸ ಮೂಲಕ ವಾಯುಮಂಡಲವನ್ನು ತಯಾರು ಮಾಡುವ ಬಹಳಷ್ಟು ಕಾರ್ಯಗಳನ್ನು ಮಾಡಬೇಕಾಗಿದೆ. ಮೊದಲು ಸಹ ತಿಳಿಸಿದ್ವು, ಇಲ್ಲಿಯವರೆಗೂ ಯಾರು ಎಲ್ಲಿಯವರೆಗೂ ಸೇವೆಯಲ್ಲಿ ನಿಮಿತ್ತರಾಗಿದ್ದಾರೆ. ಬಹಳ ಚೆನ್ನಾಗಿ ಮಾಡಿದ್ದೀರಿ ಹಾಗೂ ಮಾಡುತ್ತಿರುವಿರಿ. ಆದರೆ ಈಗ ಸಮಯ ಪ್ರಮಾಣ, ತೀವ್ರಗತಿ ಹಾಗೂ ಬೇಹದಿನ ಸೇವೆಯ ಅವಶ್ಯಕತೆ ಇದೆ ಅಂತ ಬಾಬಾ ಅಂಡರ್ಲೈನ್ ಮಾಡಿಸ್ತಿದ್ದಾರೆ ಅಣ್ಣ. ಮೊದಲು ಪ್ರತಿಯೊಂದು ದಿನವನ್ನ ಚೆಕ್ ಮಾಡಿ ಎಲ್ಲಿಯವರೆಗೆ ಸ್ವರಾಜ್ಯ ಅಧಿಕಾರಿ ಆಗಿದ್ದೇನೆ ಅಂತ. ಆತ್ಮ ಮಾಲೀಕನಾಗಿ ಕರ್ಮೇಂದ್ರಿಯಗಳನ್ನು ನಡೆಸಲಿ. ಸ್ಮೃತಿ ಸ್ವರೂಪರಾಗಿ ನಾನು ಮಾಲೀಕ, ಈ ಜೊತೆಗಾರರಿಂದ ಸಹಯೋಗಿಗಳಿಂದ ಕಾರ್ಯವನ್ನ ಮಾಡಿಸುತ್ತಿದ್ದೇನೆ. ಸ್ವರೂಪದಲ್ಲಿ ನಶೆ ಇದ್ದರೆ ಸ್ವತಃವಾಗಿಯೇ ಈ ಎಲ್ಲ ಕರ್ಮೇಂದ್ರಿಯಗಳು ನಿಮ್ಮ ಮುಂದೆ ಸೇವಕರಂತೆ ಹಾಜರಾಗಿದ್ದೇವೆ, ಮಾಲೀಕರೇ ಹಾಜರಾಗಿದ್ದೇವೆ ಎಂದು ಹೇಳುವರು. ಪರಿಶ್ರಮ ಪಡಬೇಕಾಗಿಲ್ಲ. ಇಂದು ವ್ಯರ್ಥ ಸಂಕಲ್ಪವನ್ನು ಸಮಾಪ್ತಿ ಮಾಡಬೇಕು. ಇಂದು ಸಂಸ್ಕಾರವನ್ನು ಅಳಿಸಬೇಕು. ಇಂದು ನಿರ್ಣಯ ಶಕ್ತಿಯನ್ನು ಉಪಯೋಗಿಸಬೇಕು. ಒಂದೇ ಸಮನೆ ಎಲ್ಲ ಕರ್ಮೇಂದ್ರಿಯಗಳು ಹಾಗೂ ಮನಸ್ಸು, ಬುದ್ಧಿ, ಸಂಸ್ಕಾರ ಯಾವುದನ್ನು ನೀವು ಬಯಸುವಿರಿ ಅದನ್ನೇ ಮಾಡುವುದು. ವರದಾನ: ಸ್ವಯಂ ತಮ್ಮನ್ನು ನಿಮಿತ್ತ ಎಂದು ತಿಳಿದು ವ್ಯರ್ಥ ಸಂಕಲ್ಪ ಹಾಗೂ ವ್ಯರ್ಥ ವೃತ್ತಿಯಿಂದ ಮುಕ್ತರಾಗಿರುವಂತಹ ವಿಶ್ವ ಕಲ್ಯಾಣಕಾರಿ ಭವ. ನಾನು ವಿಶ್ವ ಕಲ್ಯಾಣಾರ್ಥ ನಿಮಿತ್ತ ಆಗಿರುವೆ. ಈ ಜವಾಬ್ದಾರಿಯ ಸ್ಮೃತಿಯಲ್ಲಿದ್ದಾಗ ಎಂದು ಯಾರ ಪ್ರತಿಯೂ ಹಾಗೂ ತಮ್ಮ ಪ್ರತಿಯೂ ವ್ಯರ್ಥ ಸಂಕಲ್ಪ ಹಾಗೂ ವ್ಯರ್ಥ ವೃತ್ತಿ ಬರುವುದಿಲ್ಲ. ಜವಾಬ್ದಾರಿ ಆತ್ಮಗಳು ಒಂದು ಅಕಲ್ಯಾಣಕಾರಿ ಸಂಕಲ್ಪ ಮಾಡಲು ಸಾಧ್ಯವಿಲ್ಲ. ಒಂದು ಸೆಕೆಂಡ್ ಕೂಡ ವ್ಯರ್ಥ ವೃತ್ತಿ ಮಾಡಲು ಸಾಧ್ಯವಿಲ್ಲ. ಏಕೆಂದರೆ ಅವರ ವೃತ್ತಿಯಿಂದ ವಾಯುಮಂಡಲದ ಪರಿವರ್ತನೆಯಾಗಬೇಕು. ಆದ್ದರಿಂದ ಸರ್ವರ ಪ್ರತಿ ಅವರ ಶುಭ ಭಾವನೆ, ಶುಭ ಕಾಮನೆ ಸ್ವತಃವಾಗಿರುತ್ತದೆ. ಸ್ಲೋಗನ್: ಅಜ್ಞಾನದ ಶಕ್ತಿಯಾಗಿದೆ ಕ್ರೋಧ, ಜ್ಞಾನದ ಶಕ್ತಿ ಶಾಂತಿಯಾಗಿದೆ. ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ. ಓಂ ಶಾಂತಿ.